ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಮುಖ ಎಲ್ಲ ತೊಳ್ಕೊಂಡು ಕೆಳಗಡೆ ಬಂದೆ. ನಾನು ಇವತ್ತು ಸ್ನಾನನೂ ಬೇಗನೆ ಮುಗಿಸ್ಬಿಟ್ಟೆ ಅಂತ ಹೇಳ್ಬೋದು, ಮುಖ ತೊಳೆದೆ ಅನ್ನೋದಕ್ಕಿಂತ. ಸ್ನಾನನೂ ಮುಗಿಸಿ ಕೆಳಗಡೆ ಬಂದು ಹಾಲು ರೆಗ್ಯುಲರಾಗಿ ತೊಗೊತಾ ಇದ್ದೀವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಹಾಲು ಚೇಂಜ್ ಮಾಡ್ತೀವಿ ಅಂತ. ಸೊ ನೋಡ್ಬೋದು ನೀವು, ಚೇಂಜ್ ಮಾಡಿದ್ದೀವಿ ಇವಾಗ. ಸೊ ಜಿಯನ್ಗೆ ಹಾಲು ಮಾಡಿಡ್ತಾ ಇದೆ, ಹಾಗೆ ನಮಗೂ ಕೂಡ ಬ್ರೇಕ್ಫಾಸ್ಟ್ ಟೀ ಎಲ್ಲ ರೆಡಿ ಮಾಡ್ತಾ ಇದೆ. ಚಂದುಗೆ 9ಗೆ ಸ್ಟಾರ್ಟ್ ಆಗುತ್ತೆ ಕಾಲು, ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡಬೇಕು. ಅದಕ್ಕೆ ಇವತ್ತು ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ, ಮತ್ತು ಬ್ರೆಡ್ ಆಮ್ಲೆಟ್, ಬ್ರೆಡ್ ಹಾಕಿ. ಚಂದುಗೆ ಮತ್ತು ಜಿಯನ್ಗೆ ಇಬ್ಬರಿಗೂ ಕೂಡ ಎಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇಬ್ಬರು ಅದು ಮಾಡಿಕೊಡಿ ಇದು ಮಾಡಿಕೊಡಿ ಎಗ್ಗಲ್ಲಿ ಅಂತ ಕೇಳ್ತಾನೆ ಇರ್ತಾರೆ. ಚಂದುಗಂತೂ ಆಮ್ಲೆಟ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬೋದು. ಸೊ ಅದಕ್ಕೆ ಇವತ್ತು ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ಟೇಸ್ಟು ಬ್ರೆಡ್ ಆಮ್ಲೆಟ್. ಸಿಂಪಲ್ಲಾಗೆ ಮಾಡಿದೆ, ಏನು ಜಾಸ್ತಿ ಎಲ್ಲ ಹಾಕಿರಲಿಲ್ಲ, ಬಟ್ ಆದರೂ ಟೇಸ್ಟ್ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಜಿಯನ್ಗೆ ಆಮ್ಲೆಟ್ ಮಾಡಿರಲಿಲ್ಲ, ಯಾಕೆಂದರೆ ಜಿಯನ್ಗೆ ಆಮ್ಲೆಟ್ ಇಷ್ಟ ಆಗಲ್ಲ. ಸೊ ಅವನಿಗೋಸ್ಕರ ನಾನು ಹಾಗೆ ಎಗ್ನ ಬೇಯಿಸಿ ಕೊಟ್ಟಿದ್ದೆ. ಸೊ ಅವ್ನಿಗೆ ಅದೇ ಇಷ್ಟ ಆಗುತ್ತೆ. ನೋಡಿ, ಎದ್ದು ಬಂದು ಇವಾಗ ಹಾಲು ಕುಡಿತಿದ್ದಾನೆ. ಹಾಲು ಕುಡಿಸೋದು ಅವನಿಗೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ಬೋದು, ಯಾಕೆಂದರೆ ಬೇಗ ಕುಡಿಯೋದೇ ಇಲ್ಲ. ಕುಡಿ 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 ಅಂತ ಹೇಳಿ ಸಾಕಾಗುತ್ತೆ. ಎಲ್ಲರೂ ಮನೇಲೂ ಮಕ್ಕಳು ಹಾಗೇನೆ ಅಂತ ಅನಿಸುತ್ತೆ ಹಾಲು ಕುಡಿಯೋದಕ್ಕೆ. ಸ್ವಲ್ಪ ಬೇರೆ ಏನಾದರೂ ಕೊಟ್ಟರೆ ಕುರುಕಲು ತಿಂಡಿ ಅದಾದೇ ಹೋಗುತ್ತೆ. ಸೊ ಹಾಲು ಕುಡಿಯೋದು ಈ ಥರದಕ್ಕೆಲ್ಲ ಸಿಕ್ಕಾಪಟ್ಟೆ ಹಿಂಸೆ ಕೊಡಬೇಕು. ಅದಾದಮೇಲೆ ಇಲ್ಲಿ ಕೆಳಗಡೆ ಅವನು ಆಟ ಸಾಮಾನುಗಳೆಲ್ಲ ಹಾಕಿರ್ತಾನೆ. ಸೊ ಅದು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅಂತ ನಾನು ಅವಾಗವಾಗ ಈ ಥರ ಎತ್ತಿ ಇಡ್ತಾನೆ ಇರ್ತೀನಿ. ಫ್ರೆಂಡ್ಸ್, ಏನಂದರೆ ಇವಾಗ ಜಿಯನ್ಗೆ ಸಮ್ಮರ್ ಬಂತು ಅಂದರೆ ಸ್ಕೂಲ್ಗೆ ರೆಗ್ಯುಲರಾಗಿ ಹೋಗಲ್ಲ, ಮನೇಲೇ ಇರ್ತಾರೆ. ಮನೇಲೇ ಇದ್ದಾಗ ಒಂದೊಂದ್ಸರಿ ಏನು ಮಾಡ್ತಾರೆ ಅಂದರೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಕೂಡ ಒಂದೊಂದ್ಸರಿ ಮರ್ತೋಗುತ್ತೆ. ಮತ್ತು ಕೆಲವೊಂದ್ಸರಿ ನಾವು ಪೇರೆಂಟ್ಸ್ ಮನೇಲಿ ಏನಾದ್ರು ಸಣ್ಣ ಪುಟ್ಟ ಹೇಳ್ಕೊಡ್ತಾ ಇರ್ತೀವಿ. ಮತ್ತು ಅವನು ಯಾವಾಗಲಾದರೂ ತುಂಬ ಟೈಮ್ ಟಿ ವಿ ಹಾಕು ಅಂತ ಹೇಳಿದಾಗ ಟಿ ವಿ ಹಾಕೋದೇ ಇಲ್ಲ ಅಂತಲ್ಲ, ಸ್ವಲ್ಪ ಟೈಮ್ ಹಾಕ್ಕೊಡ್ತೀನಿ. ಬಟ್ ಆಮೇಲೆ ಜಾಸ್ತಿ ಟೈಮ್ ಕೇಳಿದಾಗ ಈ ಥರ ಬುಕ್ಸ್ ತರಿಸ್ಕೊಂಡಿದ್ದೀನಿ. ಸೊ ಫಿಸಿಕ್ಸ್ ವಾಲಾಯಿಂದ ಇದರಲ್ಲಿ ನಾನು ಅವನಿಗೆ ಆ್ಯನಿಮಲ್ಸು, ಇದೆ ಫ್ಲವರ್ಸ್ ಇದೆ, ಟಾಯ್ಸ್ ಇದೆ, ಮತ್ತು ಆ್ಯಕ್ಷನ್ ವರ್ಡ್ಸ್ ಇದೆ, ಫ್ರೂಟ್ಸ್ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಅವನಿಗೆ ಆ್ಯನಿಮಲ್ಸ್ ಯಾವ್ದು ಇರುತ್ತೆ ಈ ಥರದ್ದೆಲ್ಲ ಅವನಿಗೆ ಹೇಳ್ಕೊಡ್ತಾನೆ ಇರ್ತೀನಿ. ಅವನು ಕೂಡ ಇಂಟ್ರೆಸ್ಟಿಂಗಿಂದ ನೋಡ್ತಾನೆ, ಯಾಕೆಂದರೆ ಇದು ಬುಕ್ಸ್ ಚೆನ್ನಾಗಿರೋದ್ರಿಂದ ಅವನಿಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ. ಈ ಥರ ಫುಲ್ ಸೆಟ್ಟೇ ತರಿಸಿದ್ದೀನಿ ನಾನು. ಸೊ ನೋಡಿ, ಇವಾಗ ಇದು ಆ್ಯನಿಮಲ್ಸ್ದು ಇದು ಹೇಳ್ಕೊಡ್ತೀನಿ. ಅವನು ಎಲ್ಲನೂ ಎಷ್ಟು ಈಸಿಯಾಗಿ ಕಲಿತಾನೆ ಮತ್ತು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾನೆ. ಬೇಬಿ ಏನಿದು ಡಾಗ್. ಇದು ಕ್ಯಾಟ್. ಬೇಬಿ ಏನಿದು ಹೆಡ್. ಐಸ್. ನೋಸ್. ಹಿಯರ್. ಸೊ ಈ ಥರ ಅವ್ನಿಗೆ ಹೇಳ್ಕೊಡೋಕೆ ಹೆಲ್ಪ್ ಆಗುತ್ತೆ. ಮತ್ತು ಇದು ನೋಡಿ, ಈ ಥರ ಒಂದೊಂದು ಬುಕ್ಕು ನಾವು ಯಾವಾಗಾದ್ರೂ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಈಸಿಯಾಗಿ ತೊಗೊಂಡು ಹೋಗ್ಬೋದು. ಸೊ ಅವಾಗೂ ಕೂಡ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲಾದರೂ ರೆಸ್ಟೋರೆಂಟ್ಸ್ಗೆ ಹೋಗಿರ್ತೀವಿ. ಸೊ ಅಲ್ಲೂ ಕೂಡ ಒಂದೊಂದ್ಸರಿ ಕುತ್ಕೊಂಡು ಹೇಳ್ಕೊಡ್ಬೋದು. ನೋಡಿ, ಸ್ನೇಕ್ ಇದೆಲ್ಲ ಹೇಳ್ತಿದ್ದಾನೆ. ಅವ್ರಿಗೂ ಕೂಡ ಬೋರ್ ಆಗಲ್ಲ ಅವಾಗ. ಕರೆಕ್ಟ್ ಚಿನಿಮಾ. ಸೊ ಅವ್ರಿಗೂ ಕೂಡ ಬೋರ್ ಆಗಲ್ಲ. ಹಾಗೆ ನಾನು ಫುಲ್ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ನೆಲ್ಲ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಏಜ್ ಮಕ್ಕಳು ನಿಮಗೆ ಗೊತ್ತಲ್ವಾ, ಅರ್ಧ ಹಾಕೋದು ಏನಾದರೂ ಮಾಡೋದು ಇದೆಲ್ಲ ತುಂಬ ಜಾಸ್ತಿ ಇರುತ್ತೆ. ಬಟ್ ಇದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಅರ್ಧ ಹಾಕೋದಾಗಲಿ, ಅಕಸ್ಮಾತ್ ನೀರು ಬೀಳ್ಸಿದ್ರು ಕೂಡ ಇದರಲ್ಲಿ ಏನೂ ಆಗಲ್ಲ. ಅಷ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನನಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ. ಫ್ರೆಂಡ್ಸ್, ಹಾಗೆ ಫಿಸಿಕ್ಸ್ ವಾಲಾ ಏನಿದೆ, ಇವರು ಒಂದು ಫ್ರೀ ಬುಕ್ ಕಾಂಬೋ ಸೆಟ್ಟನ್ನು ಕೊಡ್ತಾ ಇದ್ದಾರೆ ಕಿಡ್ಸ್ಗೋಸ್ಕರ. ಸೊ 5 ಲಕ್ಕಿ ವಿನ್ನರ್ಸ್ಗೆ ಅದು ಸಿಗುತ್ತೆ. ಹೇಗಂದ್ರೆ ನೀವು ಇವಾಗಲೇನೆ ಒಂದು ಸೆಟ್ಟನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿ, ಒಂದು ಗೂಗಲ್ ಫಾರ್ಮ್ ಇದೆ, ಅದು ನಾನು ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಅದನ್ನ ಫಿಲ್ ಮಾಡಿ 5 ಲಕ್ಕಿ ವಿನ್ನರ್ಸ್ನ ಅವರು ಚೂಸ್ ಮಾಡಿ ಫ್ರೀ ಗಿಫ್ಟನ್ನು ನಿಮಗೆ ತಲುಪಿಸ್ತಾರೆ. ಸೊ ಗೂಗಲ್ ಫಾರ್ಮ್ ಫಿಲ್ ಮಾಡಿದ್ಮೇಲೆ ಅವರು 5 ಲಕ್ಕಿ ವಿನ್ನರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಫ್ರೀ ಕಾಂಬೋ ಸೆಟ್ಟನ್ನು ಕೊಡ್ತಾರೆ ಫಿಸಿಕ್ಸ್ ವಾಲಾ. ಹಾಗೆ ಅವರೇ ನಿಮ್ಮ ಅಡ್ರೆಸ್ಗೆ ಡೆಲಿವರಿ ಕೂಡ ಕೊಡ್ತಾರೆ. ಯಾಕೆಂದರೆ ನೀವು ಗೂಗಲ್ ಫಾರ್ಮಲ್ಲಿ ಅಡ್ರೆಸ್ ಹಾಕಿರ್ತೀರಲ್ಲ, ಅದ್ರ ಮೂಲಕ ಅವ್ರು ನಿಮಗೆ ತಲುಪಿಸ್ತಾರೆ. ಸೊ ಇವಾಗಲೇ ಹೋಗಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿ, ಸೊ ನೀವು ಕೂಡ ಒಂದು ಸೆಟ್ಟನ್ನು ಫ್ರೀಯಾಗಿ ಪಡ್ಕೋಬೋದು. ಸೊ ಫ್ರೆಂಡ್ಸ್, ಇವಾಗ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೆ ನಾನು. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಬಂತು, ಅಲ್ಲಿಂದ ಒಂದು ಸೈಲೆಂಟಾಗಿ ವಾಯ್ಸ್ ಬಂತು, ಪೂರಿ ಅಂತೆ. ಸೊ ಪೂರಿ ಕೇಳ್ತಾನೆ ನಾನು. ಪೂರಿ ಕೇಳಿದಾಗೆಲ್ಲ ಅದಕ್ಕೆ ಏನಾದ್ರು ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ನಾನು ಕರಿ ಮಾಡ್ತೀನಿ. ಯಾಕೆಂದರೆ ಪೂರಿಲಿ ಆಯಿಲ್ ಜಾಸ್ತಿ ಇರುತ್ತಲ್ಲ, ಅದಕ್ಕೆ
Actually, onion. ಓಕೆ ಮಾ. Only frankly bija. Bija. ಜಿಯನ್ ಮಾತಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಎಲ್ರಿಗೂ, ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಎಲ್ರಿಗೂ. ಮತ್ತು ನಂದು ಇವಾಗ ಏನು ನಾನು ಫುಡ್ ರೂಟೀನ್ ಇದೆ ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ಖಂಡಿತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಇವಾಗ ನಾನು ಏನು ಫುಡ್ ರೂಟೀನ್ ಫಾಲೋ ಮಾಡ್ತಿದ್ದೀನಿ ಅಂತ. ಲಂಚಲ್ಲಿ ಮಾತ್ರ ಏನಿಲ್ಲ, ಚೆನ್ನಾಗಿ ತಿನ್ನೋದು ಲಂಚಲ್ಲಿ. ಸೊ ಲಂಚ್ ಮಾತ್ರ ಯಾವಾಗಲೂ ಜಾಸ್ತಿ ಚೆನ್ನಾಗಿ ತಿಂತೀವಿ. ನಾನಾಗಿರ್ಬೋದು, ಚಂದು ಆಗಿರ್ಬೋದು. ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಸ್ವಲ್ಪ ಲೈಟಾಗಿರುತ್ತೆ. ಕರಿ ಮಾಡ್ತಾ ಇದ್ದೀನಿ ಇವಾಗ. ಕರಿ ಮಾಡಿಬಿಟ್ಟು ಆಮೇಲೆ ಊಟ ತಿಂದ್ವಿ ಅಂತ ಹೇಳ್ಬೋದು. ಚಂದು ಸ್ವಲ್ಪ ಲೇಟಾಗಿ ಬಂದು ತಿಂದರು, ಬಟ್ ಜಿಯನ್ ನಾನು ಬೇಗನೆ ತಿಂದ್ವಿ. ಸೊ ಲಂಚೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಜಿಯನ್ನ ಮಲಗಿಸಿದ್ದೀನಿ, ಇನ್ನೂ ಎದ್ದಿಲ್ಲ ಅವನು. ಕೆಳಗಡೆ ಬಂದು ನಾನು ವರ್ಕೌಟ್ ಎಲ್ಲ ಮುಗಿಸಿ ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಾಲ್ಕನಿಗೆ ಹೋಗಿ ಕುತ್ಕೊಳ್ಳೋಣ ಅಂದ್ಬಿಟ್ಟು ಮಾತಾಡ್ಕೊಂಡ್ವಿ ನಾನು ಚಂದು ಇಬ್ಬರು. ಅದಕ್ಕೋಸ್ಕರ ಟೀನ ಈ ಥರ ಹಾಕ್ಕೊಂಡು ಮೇಲೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿಕೊಂಡು ಬರೋದು ಅಂತ. ಜಿಯನ್ನು ಕೂಡ ಹೋಗಿ ಎಬ್ಬಿಸ್ಬೇಕು. ಸೊ ಟೀ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಹೋಗಿ ಅವನನ್ನು ಎಬ್ಬಿಸ್ತೀನಿ. ಫ್ರೆಂಡ್ಸ್, ವರ್ಕೌಟ್ ಎಲ್ಲ ಮುಗಿಸಿದ್ಮೇಲೆ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಟೀ ಮಾಡಿಕೊಂಡು ಬಂದೆ. ಇವಾಗ ಟೀ ನೋಡಿದ್ರಲ್ವ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ಇಲ್ಲಿ ಮೇಲ್ಗಡೆ ಕುತ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಬಂದ್ವಿ. ಚಂದು ಬರ್ತಿದ್ದಾರೆ, ಅವ್ರು ಬಂದಮೇಲೆ ಸ್ಟಾರ್ಟ್ ಮಾಡೋದು. ಜಿಯನ್ ಮಲಗಿದ್ದ, ಅವನು ಎಬ್ಬಿಸ್ಕೊಂಡು ಕರ್ಕೊಂಡು ಬಂದೆ. ಸೊ ಅವನ ಜೊತೆಗೆ ಯಾರು ಕರ್ಕೊಂಡು ಬಂದಿದ್ದಾನೆ ನೋಡಿ. ಅವ್ರು ಕೂತಿದ್ದಾರಾ? ಏನು ಮಾಡ್ತಿದ್ದಾರೆ? ಚಿನ್ನಕ್ಕೆ ಕೂತಿದ್ದಾರಾ? ನೀನು ನಾವು ಸ್ಟಾರ್ಟ್ ಆಗ್ತೀವಿ. ಸೊ ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಚಂದಗೂ ಕಾಲಿರುತ್ತೆ, ಅದ್ರ ಮಧ್ಯೆ ನಾನು ಒಂದೊಂದ್ಸರಿ ಫೋರ್ಸ್ ಮಾಡಿ ಈ ಥರ ಮೇಲ್ಗಡೆ ಕರ್ಕೊಂಬರ್ತೀನಿ. 3 ಜನನೂ ಬರ್ತೀವಿ. ಜೀವನ ಬಿಟ್ಟು ಬರಲ್ಲ, ಅವನೇನಾದರೂ ಮಲಗಿದ್ರು ಎಬ್ಬಿಸ್ಕೊಂಡು ಕರ್ಕೊಂಬರ್ತೀವಿ. ಯಾಕಂದ್ರೆ ನಂಗೆ ಅವ್ನು ಬಿಟ್ಟು ಏನು ಮಾಡೋದಕ್ಕೂ ಕೂಡ ಮನಸ್ಸಾಗೋದಿಲ್ಲ. ಸೊ ಚಂದು ಅದೇ ಹೇಳ್ತಿರ್ತಾರೆ, ಜಾಸ್ತಿ ಸ್ಕೂಲ್ ಟೈಮ್ ಸ್ಟಾರ್ಟ್ ಆದಾಗ ಏನು ಮಾಡ್ತೀಯ ನೀನು ಅಂತ. ಫ್ರೆಂಡ್ಸ್, ಟೀ ಎಲ್ಲ ಕುಡಿದಿದ್ದು ಆದಮೇಲೆ ಇವಾಗ ಬಂದ್ವಿ ಕೆಳಗಡೆ. ಸೊ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಟಕ ಅಂತ ಹೋಗ್ತಿರುತ್ತೆ. ಡಿನ್ನರ್ ಪ್ರಿಪೇರ್ ಮಾಡಬೇಕು. ಸೊ ಹಾಗೆ ನನಗೆ ತುಂಬ ಬರೋ ಕ್ವೆಶನ್ ಏನಂದರೆ, ರಮ್ಯಾ ನಿಮ್ಮದು ಸೆಕೆಂಡ್ ಬೇಬಿ ಯಾವಾಗ ಅಂತ. ಸೊ ಸದ್ಯಕ್ಕಂತೂ ಆ ಥರದ್ದು ಯಾವುದೇ ಪ್ಲ್ಯಾನ್ಸ್ ಇಲ್ಲ. ಸೊ ನಮ್ಮದು ಬೇರೆ ಏನೋ ಪ್ಲ್ಯಾನ್ಸ್ ಇದೆ. ಸೊ ಅದರಿಂದ ಸೆಕೆಂಡ್ ಬೇಬಿ ಎಲ್ಲ ಸದ್ಯಕ್ಕಂತೂ ಇಲ್ಲ. ಇವಾಗ ಈ ಬೇಬಿನೇ ಸಾಕು ಸದ್ಯಕ್ಕೆ. ಈ ಬೇಬಿನೇ ನೋಡ್ಕೊಳ್ಳೋದ್ರಲ್ಲೇ ಆಗಿದೆ ನೋಡಿ. ಈ ಬೇಬಿನ ನೋಡ್ಕೊಳ್ಳೋದು, ಪಾಲಿಸೋದು ಇದರಲ್ಲೇ ಹೋಗ್ತಾ ಇದೆ ಅಲ್ಲ ಬೇಬಿ? ಸೊ ನಮ್ಮ ಕ್ಯೂಟಿ ಬೇಬಿನ ಅವರು ಸ್ನೇಕ್ ಹಿಡ್ಕೊಂಡ್ಬಿಟ್ಟು ಆಡಿಸ್ತಿದ್ದಾರೆ. ಕೊಡಿಲಿ, ಈ ಸ್ನೇಕ್ ಹಿಡ್ಕೊಂಡು ನಿಮಗೆ ತೋರ್ಸಕ್ಕೆ ಬಂದಿದ್ದಾರೆ. ತುಂಬ ಜನ ಕೇಳ್ತಾ ಇದ್ದೀವಿ ರಮ್ಯಾ ಯಾವಾಗ ಅಂತ. ಸೊ ಸದ್ಯಕ್ಕೆ ಆ ಥರ ಯಾವುದೇ ಪ್ಲ್ಯಾನ್ಸ್ ಇಲ್ಲ. ಸೊ ಒಂದೊಂದು ಕ್ವೆಶನ್ಸ್ ನೀವು ಕೇಳಿದಾಗ ಈ ಥರ ವ್ಲಾಗ್ಸಲ್ಲಿ ನನಗೂ ಕೂಡ ಆನ್ಸರ್ ಮಾಡೋದಕ್ಕೆ ಆಗುತ್ತೆ. ಒಂದೊಂದ್ಸರಿ ಅಲ್ಲೇ ವ್ಲಾಗಲ್ಲಿ ಅಂದರೆ ಕಮೆಂಟ್ಸಲ್ಲಿ ಹಾಕಿರ್ತೀನಿ, ಬಟ್ ಮತ್ತೆ ಕೆಲವ್ರಿಗೂ ಕಮೆಂಟ್ಸ್ ಅವ್ರು ಚೆಕ್ ಮಾಡೋದಕ್ಕಾಗಿರಲ್ಲ, ಮತ್ತು ನಾನು ಲೇಟಾಗಿ ಮಾಡಿರ್ತೀನಿ. ಸೊ ಅದರಿಂದ ನಾನು ವ್ಲಾಗಲ್ಲಿ ಆನ್ಸರ್ ಮಾಡಿದ್ರೆ ಸೊ ಗೊತ್ತಾಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಡಿನ್ನರ್ ಹೇಳಿದ್ನ ಲಂಚ್ ಹೇಳಿದ್ನ ಗೊತ್ತಿಲ್ಲ. ಡಿನ್ನರ್ ಪ್ರಿಪೇರ್ ಮಾಡಬೇಕು. ಎಲ್ಲ ಅದೇ ಕರಿ ಇದೆ, ಮತ್ತು ಚಪಾತಿ ಹಿಟ್ಟು ಮಧ್ಯಾಹ್ನನೇ ರೆಡಿ ಮಾಡಿದೆ, ಅದಿದೆ. ಸೊ ಚಂದು ಕೇಳಿಕೊಂಡು ಏನು ಮಾಡೋದು ಅಂತ ಮಾಡ್ತೀನಿ. ಸೊ ಏನಾದರೂ ಲೈಟಾಗೆ ತಿನ್ನೋದು ಅಂತ ಅಂದ್ಕೊಂಡಿರೋದು, ಸೊ ಲೈಟಾಗೆ ತಿನ್ನೋದು. ಸೊ ಅವನ ಆಟಗಳು ಮುಂದುವರಿತಾನೆ ಇರುತ್ತೆ. ಅದು ಇದು ಎಳ್ದಾಕೋದು, ಏನೇ ಸಾಮಾನಿದ್ರು ಅದು ಇದು ಎಳ್ದಾಕೋದು ಮನೇಲಿ ಅವನು ಮುಗಿಯೋದೇ ಇಲ್ಲ. ಸೊ ಚಂದು ಸ್ವಲ್ಪ ಹೊದ್ಮೇಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ. ಸ್ವಲ್ಪ ಹೊತ್ತು ಈ ಥರ ಬಂದು ಕೆಳಗಡೆ ನೋಡಿ ಇವಾಗ ಊಟನೂ ಮಾಡ್ತಿದ್ದಾರೆ, ಅದ್ರ ಜೊತೆ ಕಾಲು ಕೂಡ ತೊಗೊಂಡಿದ್ದಾರೆ. ಇದು ಇವತ್ತಿನ ನನ್ನ ಡಿನ್ನರ್. ಯಾವುದೋ ಒಂದು ಮೂವಿ ನೋಡ್ತಾ ಇದ್ದೆ ಅಮೆಝಾನೆಲ್ಲ ಹಾಕ್ಕೊಂಡು.
ಊಟ ಎಲ್ಲ ಮುಗಿಸಿದ್ಮೇಲೆ ವಾಕ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಜಿಯನ್ನ ಹಾಗೆ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರೋಣ ಅಂತ. ಎಲ್ಲೋಗ್ತಿದ್ದೆ ಇವಾಗ? ಸೈಕಲ್ಗೆ ಹೋಗ್ಬಿಡ್ತಿದ್ಯಾ? ವಾಕಿಂಗ್ ಬಂದ್ಬಿಟ್ಟು ಇಬ್ರು ಕೂತ್ಕೊಳ್ಳೋದು ಇದೇ ವಾಕಿಂಗ್. ವಾಕ್ ಬಂದ್ವಿ, ಬಟ್ ಇವ್ನು ರೆಸ್ಟ್ ಮಾಡಬೇಕು ಅಂತ ಅಲ್ಲಿಂದ ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಹಾಯ್ ಹಾಯ್ ಹೇಳ್ಕೊಂಡು ಒಂದು ಸುಸ್ತಾಗ್ಬಿಟ್ಟಿದೆ, ಅದಕ್ಕೆ ರೆಸ್ಟ್ ಮಾಡ್ತಿದ್ದೆ ಅಲ್ಲನಾ? ರೆಸ್ಟ್ ಮಾಡ್ಬೇಕಾ ನೀವು ಜೀವ ಬೇಬಿ? ನೋಡಿ ಅದು ಆಕ್ಟಿಂಗ್ ಬೇರೆ ಇದು ಆಕ್ಟಿಂಗ್. ಸುಸ್ತಾಗೋಯ್ತಾ? ಎಷ್ಟು ಸುಸ್ತಾಯ್ತು? ಇಷ್ಟು ಯಾಕೆ ಸುಸ್ತಾಯ್ತು? ಸುಸ್ತಾಯ್ತು, ಸುಸ್ತಾಗಿಲ್ಲ ಎರಡೂ. ಸೊ ಫ್ರೆಂಡ್ಸ್ ಮಲ್ಕೋಬೇಕು ಇವಾಗ. ಅದಕ್ಕೆ ಫಸ್ಟು ಬ್ರಷ್ ಎಲ್ಲ ಮಾಡಿ ಸ್ವಲ್ಪ ಮುಖ ತೊಳೆದು ಆಮೇಲೆ ನಾನು ಯಾವಾಗಲೂ ಮಲಗೋದು. ತುಂಬ ಸರಿ ನನ್ನ ಬ್ಲಾಗ್ಸಲ್ಲಿ ನೀವು ನೋಡಿರ್ತೀರ. ಆಮೇಲೆ ಡಿಸೈನ್ ಕೇಳ್ತಾ ಇರಿ. ಡಿಸೈನು ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ. ಇನ್ನೂ ಯಾರಾದರೂ ಬ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೊ ಸಿಂಪಲ್ ಡಿಸೈನು, ತುಂಬ ಎಲ್ಲರೂ ಇದೇ ಡಿಸೈನ್ ಮಾಡಿಸೋದು. ಸೊ ಗ್ರಾಮ್ಸ್ ಕೇಳ್ತಾ ಇದ್ರಿ, ರಮ್ಯಾ ಗ್ರಾಮ್ಸ್ ಹೇಳಿರಲಿಲ್ಲ ಆ ಬ್ಲಾಗಲ್ಲಿಂದ. ಸೊ ಅರೌಂಡ್ 60 ಗ್ರಾಮ್ಸ್ ಇರ್ಬೋದು. ಸೊ ನನಗೆ ಮರ್ತೋಗಿದೆ ಸೊ ಎಷ್ಟಿದೆ ಅಂತ, ಯಾಕೆಂದರೆ ಅದೇನೋ ಆಮೇಲೆ ನಾವು ಇದು ಮಾಡಿಸಿಲ್ಲ. ಸೊ ಅರೌಂಡ್ 60 ಗ್ರಾಮ್ಸ್ ಇರ್ಬೋದು ಅಂತ ಅನಿಸುತ್ತೆ. ಸೊ ಅವಾಗಿಂದ ಇದೇ ಒಂದೇ. ಸೊ ಏನು ಡಿಸೈನ್ಸ್ ಏನು ಚೇಂಜ್ ಮಾಡಿಲ್ಲ, ಬೇರೆ ಏನು ಚೇಂಜ್ ಮಾಡಿಲ್ಲ. ಆವಾಗ ಮದುವೆ ಟೈಮಲ್ಲಿ ಏನು ಮಾಡಿಸಿದ್ರು ಅದೇ ಚೈನು ಇಟ್ಕೊಂಡಿದ್ದೀನಿ. ನೋಡಿ ಅವನೇ ಎತ್ತನ, ಅವನೇ ಇಲ್ಲ ಮಾಡೋಣ ನಿಂತ್ಬಿಟ್ಟಿದ. ನೋಡಿ ಎತ್ತುತ್ತಾನಂತೆ, ನೋಡಿ ನೋಡಿ ಎತ್ತನ ಏನ್ ಎತ್ತನ? ಇದು ಅನ್ಸುತ್ತೆ ಪುಟ್ಟು, ಇದನ್ನ ಲೂಸ್ ಆಗ್ಬಿಟ್ಟಿದಂಗೈತೆ. ಇದೇನ್ ಬೆಡ್ಶೀಟ್ ಅಂತೆ ಅಂದ್ರೆ ಇದು ಡೋನಟ್ ಬೆಡ್ಶೀಟ್ ಅಂತೆ. ಫಸ್ಟ್ ಕೋಡ್ಬಳೆ ಬೆಡ್ಶೀಟ್, ಆಮೇಲೆ ಡೋನಟ್ ಬೆಡ್ಶೀಟ್. ಇದು ಕೋಡ್ಬಳೆ ಅಂತ ರೌಂಡ್ ರೌಂಡ್ ಇರೋದಿಕ್ಕೆ. ಕೋಡ್ಬಳೆ 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 ಅಂದ್ರೆ ಸಖತ್ ಇಷ್ಟ ಅವನಿಗೆ. ಕೋಡ್ಬಳೆ ಚಕ್ಲಿ ಆಮೇಲೆ ಏನಿಷ್ಟ? ಆಮೇಲೆ ಏನಿಷ್ಟ ಬೇಬಿಗೆ? ಬೇಬಿ ಪಿಲ್ಲೋ ಕವರ್ ಯಾರು ಹಾಕ್ತಾರೆ? ಬೇಬಿ ಪಿಲ್ಲೋ ಕವರ್ ಯಾರು ಹಾಕ್ತಾರೆ? ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೀಗೆ ಎಂಡ್ ಮಾಡ್ತಿದ್ದೀವಿ. ನಾವು ಮತ್ತೆ ಮುಂದಿನ ವ್ಲಾಗ್ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ, ನೋಡ್ಬೇಕು, ಗುಡ್ ನೈಟ್. ಗುಡ್ ನೈಟ್.